ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗಾಯತ್ರಿ ಲೈಫ್ ಸ್ಟೈಲ್ ಕನ್ನಡ. ನಾನಿವತ್ತು ವೈಕುಂಠ ಏಕಾದಶಿದು ವ್ಲಾಗ್ ಮಾಡ್ತಾ ಇದ್ದೀನಿ. ಬನ್ನಿ ನೋಡ್ಕೊಂಬರೋಣ ವೈಕುಂಠ ಏಕಾದಶಿ ಆಚರಣೆ ಎಲ್ಲ ಹೇಗೆ ಮಾಡ್ತಾ ಇದ್ದಾರೆ ಅಂತ ನೋಡ್ಕೊಂಬರೋಣ ಬನ್ನಿ. ಎಲ್ಲರೂ ಗೋವಿಂದ ಗೋವಿಂದ ಅಂತ ಸ್ಮರಣೆ ಮಾಡ್ತಾ ಇದ್ದಾರೆ. ನಾವು ಕೂಡ ಗೋವಿಂದ ಗೋವಿಂದ ಅಂತಲೇ ಸ್ಮರಣೆ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ವೈಕುಂಠ ಏಕಾದಶಿ ದಿವಸ ಬೆಳಿಗ್ಗೆ 5 ಗಂಟೆಗೆ ದೇವಸ್ಥಾನಗಳಲ್ಲಿ ಪೂಜೆ ಸ್ಟಾರ್ಟ್ ಆಗುತ್ತೆ. ವೈಕುಂಠ ಏಕಾದಶಿ ದಿವಸ ನಾವು ವೆಂಕಟೇಶ್ವರ ಸ್ವಾಮಿನ ದರ್ಶನ ಮಾಡ್ಕೊಂಬಂದರೆ ತುಂಬಾ ಒಳ್ಳೆಯದಂತೆ. ನಾವೇನೇ ಪಾಪಕರ್ಮ ಏನೇ ಮಾಡಿದರೂ ಎಲ್ಲ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಅವತ್ತಿನ ದಿವಸ ಅಂತೂ ಪ್ರತಿಯೊಬ್ಬರು ಹೋಗ್ತಾರೆ ವೈಕುಂಠ ಏಕಾದಶಿಗೆ ದೇವಸ್ಥಾನಕ್ಕೆ ದೇವ್ರನ್ನ ದರ್ಶನ ಮಾಡ್ಕೊಂಬರೋಕ್ಕೆ ಹೋಗ್ತಾರೆ. ನೀವು ಈ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ವೆಂಕಟೇಶ್ವರ ಸ್ವಾಮಿ ದರ್ಶನ ಮಾಡಬೇಕಂದ್ರೆ ಈ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಈ ದೇವಸ್ಥಾನ ಎಲ್ಲಿರೋದು ಅಂದರೆ ಮಹಾಲಕ್ಷ್ಮಿ ಹೊಟ್ಟಲ್ಲಿ ಈ ದೇವಸ್ಥಾನ ಇರೋದು. ಶ್ರೀನಿವಾಸ ದೇವಸ್ಥಾನ ಅಲ್ಲಿರೋದು. ಅಲ್ಲಿಗೋಗಿ ನೀವು ದರ್ಶನ ಮಾಡ್ಕೊಂಬನ್ನಿ. ತುಂಬಾ ಚೆನ್ನಾಗಾಯಿತು ನಮಗಂತೂ ದರ್ಶನ. ಆದರೆ ಜಾಸ್ತಿ ಏನೋ ಅಷ್ಟಾಗಿ ಜಾಸ್ತಿ ರಶ್ ಇರಲಿಲ್ಲ. ಅಷ್ಟು ರಶ್ ಇತ್ತು ಅಂತಲೇ ಅನ್ನಿಸ್ಲಿಲ್ಲ. ಹಾಗೆ ಚೆನ್ನಾಗಿ ಮೂವ್ ಆಯಿತು. ಕ್ಯೂ ಎಲ್ಲ ಆರಾಮಾಗಿ ನೋಡಿಕೊಂಡು ಆರಾಮಾಗಿ ಬಂದ್ವಿ. ಅಂಥದ್ದೇನು ರಿಸ್ಕ್ ಆಗಲಿಲ್ಲ. ನೋಡಿ ವೆಂಕಟೇಶ್ವರ ಸ್ವಾಮಿ ದೇವ್ರನ್ನ ನೋಡಿ ದರ್ಶನ ಮಾಡ್ಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರ ಇಷ್ಟಾರ್ಥನೂ ನೆರವೇರಿಸಲಿ. ಆ ಭಗವಂತ ನಿಮ್ಮನ್ನೆಲ್ಲ ಕಾಪಾಡಲಿ. ನೋಡಿ ವೆಂಕಟೇಶ್ವರ ದರ್ಶನ ಮಾಡ್ಕೊಳ್ಳಿ. ನನಗಂತೂ ತುಂಬಾ ಖುಷಿ ಆಯಿತು ಫ್ರೆಂಡ್ಸ್. ಅವತ್ತಿನ ದಿವಸ ನಾನು ಹೋಗಿದ್ದೆ. ಬೆಳಗ್ಗೆ ನಾನು ದೇವ್ರ ದರ್ಶನ ಮಾಡೋಕ್ಕೆ ಹೋಗಬೇಕಾಗಿತ್ತು. ನಮ್ಮ ಮನೇಲಿ ಸ್ವಲ್ಪ ಕೆಲಸ ಜಾಸ್ತಿ ಇರೋದ್ರಿಂದ ನಾನು ಹೋಗೋಕ್ಕಾಗಲಿಲ್ಲ. ಹಾಗಾಗಿ ಸಂಜೆನೇ ಹೋಗಿ ನಾನು ದೇವ್ರ ದರ್ಶನ ಮಾಡ್ಕೊಂಬಂದೆ. ತುಂಬಾ ಚೆನ್ನಾಗಾಯಿತು ಫ್ರೆಂಡ್ಸ್. ಎಲ್ಲ ನೋಡಿ ದೇವಸ್ಥಾನ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದೆ. ನೋಡೋಕ್ಕೆ 2 ಕಣ್ಣು ಸಾಲದು ಅಷ್ಟು ಚೆನ್ನಾಗಿದೆ ದೇವಸ್ಥಾನ. ತುಂಬಾ ಚೆನ್ನಾಗಿತ್ತು. ಬನ್ನಿ ಇನ್ನು ಒಳಗಡೆ ಎಲ್ಲ ನೋಡ್ಕೊಂಬರೋಣ ಬನ್ನಿ. ಎಲ್ಲ ದೇವಸ್ಥಾನಕ್ಕೆ ಬಂದಿರೋರೆಲ್ಲ ಆ ದೇವ್ರ ನಾಮನೇ ಹಾಡ್ಕೊಂಬರ್ತಾಯಿದ್ರು. ಗೋವಿಂದ 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 ನೀನೇ ಕಾಪಾಡಬೇಕಪ್ಪ ಅಂತ ಅವ್ರು ಬೇಡ್ಕೊಂಬರ್ತಾಯಿದ್ರು. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥೇ ಪ್ರದಾಯಿನಿ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ಶ್ರೀನಿವಾಸ ಕಲ್ಯಾಣ ಪಿಕ್ಚರಲ್ಲಿ ಅಣ್ಣವರು ಒಂದು ಸಾಂಗ್ ಆಡಿದ್ದಾರೆ. ಅದು ತುಂಬಾ ಚೆನ್ನಾಗಿದೆ, ತುಂಬಾ ವೈರಲ್ ಆಗಿದೆ ಆ ಸಾಂಗು. ಅದು ಯಾವ ಸಾಂಗ್ ಅಂದರೆ ಪಾಲ್ಗಡಲ ಕಡೆವಾಗ ನೀ ಜನಿಸಿ ಬಂದೆ, ನಾನಿನ್ನ ಕಂಡೆ ಬಲು ಮೋಹಗೊಂಡೆ. ವೆಂಕಟೇಶ್ವರ ಸ್ವಾಮಿ ಉಂಡೆ ಇದು. ಉಂಡಿಗೆ ಎಲ್ಲ ಕಾಣಿಕೆ ಹಾಕೋರು ಹಾಕ್ಬೋದು. ಈಗ ವೆಂಕಟೇಶ್ವರ ಸ್ವಾಮಿಯವ್ರದ್ದು ಚಿನ್ನದ ಪಾದ ಮತ್ತು ಬೆಳ್ಳಿ ಪಾದ ನೋಡಿ. ನಿಮಗೂ ಆ ಭಗವಂತ ಆಶೀರ್ವಾದ ಮಾಡಲಿ, ಒಳ್ಳೇದು ಮಾಡಲಿ ಎಲ್ಲರಿಗೂ. ಈಗ ತೀರ್ಥ ಇಸ್ಕೊಳ್ಳೋಣ. ತೀರ್ಥ ಇಸ್ಕೊಂಡು ಇನ್ನೂ ಒಳಗಡೆ ಹೋಗ್ಬೇಕು ನಾವು. ಇನ್ನೂ ಒಳಗಡೆ ಹೋಗಿ ಅಲ್ಲಿ ಇನ್ನೂ ಒಂದು ದೇವರಿದೆ. ಇದೇ ದೇವರೇ ಇನ್ನೊಂದು ಇದೆ. ನೋಡಿ ಇಲ್ಲಿ ವೆಂಕಟೇಶ್ವರ ಸ್ವಾಮಿ ದೇವರಿದೆ. ಇಲ್ಲಿ ನಮಸ್ಕಾರ ಹಾಕ್ಕೊಳ್ಳಿ. ನಂತರ ನಾವು ಈ ಕಡೆ ಇನ್ನೊಂದು ಸ್ವಲ್ಪ ಮುಂದಕ್ಕೆ ಬಂದ್ವಿ.
ಮುಂದಕ್ಕೆ ಬಂದರೆ ಅಲ್ಲಿ ಇನ್ನೊಂದು ಇದಿತ್ತು, ಉಂಡಿ ಎಲ್ಲ ಇತ್ತು. ನಂತರ ನಾವು ಇಲ್ಲಿ ದೇವ್ರನ್ನ ವೆಂಕಟೇಶ್ವರ ಸ್ವಾಮಿನ ಇಲ್ಲಿ ಕೂರಿಸಿದ್ರ ಮೇಲೆ ಅದ್ರ ಕೆಳಗಡೆ ನಾವು ಹೋಗಬೇಕು. ಕೆಳಗಡೆ ಹೋದ್ರೇ ನಮ್ಗೆ ಒಳ್ಳೆಯದು ಅಂತ ನೋಡಿ ದರ್ಶನ ಮಾಡ್ಕೊಳ್ಳಿ ಆ ದೇವ್ರದ್ದು. ಯಾರ್ಯಾರು ದೇವಸ್ಥಾನಕ್ಕೆ ಹೋಗಿಲ್ವೋ ಅವರೆಲ್ಲ ಇದನ್ನ ನೋಡಿ ದರ್ಶನ ಮಾಡ್ಕೊಳ್ಳಿ. ಪ್ರಸಾದನ ಬಾದುಷನು ಲಡ್ಡು ಕೊಡ್ತಾಯಿದ್ರು. ಎಲ್ಲ ಪ್ರಸಾದ ಎಲ್ಲ ತೊಗೊಂಡು ಹೊರಗಡೆ ಬಂದ್ವಿ. ಹೊರಗಡೆ ಎಲ್ಲ ತುಂಬ ಚೆನ್ನಾಗಿ ಸ್ಟಾಲೆಲ್ಲ ಇಟ್ಟಿದ್ರು. ನಿಮ್ಗೇನು ಬೇಕಾದರೂ ತಿನ್ಬೋದಾಗಿತ್ತು ಹೊರಗಡೆ. ನೋಡಿ ಎಲ್ಲ ಕಡಲೆಪುರಿ ಅಂತೆ, ಚಿರುಮುರಿ ಎಲ್ಲ ತುಂಬಾ ಐಟಮ್ಸ್ಗಳೆಲ್ಲ ಹೊರಗಡೆ ಇಟ್ಟಿದ್ರು. ಒಳಗಡೆ ಮಾತ್ರ ಯಾರನ್ನೂ ಅಲೋ ಮಾಡ್ತಾ ಇರಲಿಲ್ಲ. ಇದೆಲ್ಲ ಹೊರಗಡೆ ಇಟ್ಕೊಂಡಿದ್ರು ಅಂಗಡಿಗಳನ್ನ. ನಾವು ಹೋಗ್ತಾ ಅಲ್ಲಿ ಹಾಗೆ ಎಲ್ಲ ನೋಡಿಕೊಂಡು ನಾವು ಮನೆಗೆ ಹೋಗೋಕ್ಕೆ ಒಂದು 6:30 7 ಗಂಟೆ ಆಯಿತು. ನಾವು ನೋಡಿ ಎಲ್ಲ ಚಿರುಮುರಿ ಮಾಡ್ತಾಯಿದ್ದಾರೆ ತಿನ್ಬೋದು. ಮತ್ತು ಪಾತ್ರೆ ಸಾಮಾನುಗಳಿಂದ ಹಿಡಿದು ಗೊಂಬೆಗಳಿಂದ ಹಿಡಿದು ಎಲ್ಲ ಪ್ರತಿಯೊಂದು ಮಾರ್ತಾಯಿದ್ರು ನೋಡಿ ಗೊಂಬೆಗಳೆಲ್ಲ. ಈ ದೇವ್ರು ಬಂದು ಭೂವರ ಸ್ವಾಮಿ. ಇದು ನಾವು ಸ್ಟಾರ್ಟಿಂಗ್ ಹೋಗ್ತಾ ಗೇಟ್ ಹತ್ರನೇ ಇದೆ. ಒಳಗಡೆ ನಾವು ದೇವಸ್ಥಾನಕ್ಕೆ ಹೋಗ್ತೀವಲ್ಲ ಹಾಗೆ ಹೋಗೋ ಎಂಟ್ರೆನ್ಸ್ ಹತ್ರನೇ ಈ ದೇವರಿದೆ. ನೋಡಿ ಎಷ್ಟು ರಶ್ ಇದೆ ನೋಡಿ, ಎಲ್ಲರೂ ಕ್ಯೂ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಆದರೂ ಕ್ಯೂ ನಿಂತಿದ್ರೂ ಬೇಗ ಬೇಗನೆ ಮೂವ್ ಆಯಿತು. ನೋಡಿದ್ರಲ್ಲ ಫ್ರೆಂಡ್ಸ್, ವೈಕುಂಠ ಏಕಾದಶಿ ಪೂಜೆ ಎಲ್ಲ ನೋಡಿದ್ರಲ್ಲ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.